ചെടി ചെടി അപ്പ ചെടി ചെടി താളിമിട്ടി ചെടിയ ಬಲಿಯ ಇದೇನ ಆಶ್ಚರ್ಯ ಆ ಗಣೇಶನಿಗೇನೋ ನಾಲ್ಕ ಇದೆ ನಿಜ ನನಗೂ ನಾಲ್ಕ ಇದೆಯಾ ಏನೋ ಭ್ರಮೆ ಅಯ್ಯೋ ಗಣೇಶ ನಿನ್ನ ಹಾಗೆ ನನಗೂ ನಾಲ್ಕೈ ಕೊಟ್ಬಿಟ್ಟಿದ್ರೆ ನನ್ ಬೆನ್ನ ನಾನೇ ಉಚ್ಕೊಂಡ್ಬಿಡ್ತಿದ್ನ ಇದೇನು ಗಣೇಶ ಕೇಳ್ತಿದ್ದಾಗ ವರದೇ ಪಾಲಿಸಿ ಇನ್ನೇ ಎರಡು ಕೈ ಕೊಟ್ಬಿಟ್ಟೆ ವೆರಿ ಗುಡ್ ವೆರಿ ಗುಡ್ ಇಲ್ಲ ಈ ಕಡೆ ಮದ್ಯ ಮದ್ಯ ಹಚ್ಕೋಣ ಕೆಳಗೆ ಕೆಳಗೆ ಹಚ್ಕೋಣ ಮುಂದೆ ಹಚ್ಕೋಣ ಇದೇನು ಗಣೇಶ ನಂಗೆ ಬಳೆ ಇರೋ ಕೈಗಳನ್ನು ಕೊಟ್ಬಿಟ್ಟಿದ್ಯಾ ನೀನಾ ಹೇಳಿ ನೀನ ಹೇಗೆ ಒಳ ಬಂದೆ ಈ ಬಾಗಿಲು ತೆಕ್ಕೊಂಡ್ ಬಂದೆ ಓಹೋ ಬಾಗಿಲಿಗೆ ಒಳಗಿಂದಾನೆ ಚಿಲ್ಕ ಜಡಿಬೇಕಾಗಿತ್ತು ಹಾಗೇನಾದ್ರೂ ಜಡ್ದಿದ್ರೆ ಬಾಗಿಲ್ ಸಂದಿಗೆ ಒಂದು ಕಡ್ಡಿ ಹಾಕಿ ನಾನ್ ಮೇಲೆ ಕೆತ್ತಿದ್ದೆ ಲವಕ್ಕಂತ ಓಪನ್ ಆಗ್ತಿತ್ತು ಒಬ್ಬ ಗಂಡ್ ಸ್ನಾನ ಮಾಡ್ತಿರ್ಬೇಕಾದ್ರೆ ಒಳ ನುಗ್ಗಿದೆಯಲ್ಲ ನಾಚಿಕೆ ಆಗೋದಿಲ್ಲ ನಿಂಗೆ ನಾಚಿಕೆ ಹೆಚ್ಚಿಗೆ ಅಲ್ಲ ನಾಗಮಂಗ್ಲದ ಆಚಿಕೆ ಇಷ್ಟಕ್ಕೂ ನೀನೇನ್ ಬೇರೆಯವನಾ ನಮ್ಮ ಮಾವನ್ ಮಗ ತಾನೆ ಇದಕ್ಕೆಲ್ಲ ನಾಳೆ ನೀನ್ ಮದ್ವೆ ಮಾಡ್ಕೊಂಡು ನೀನ್ ಸರ್ವಸ್ವನ್ನ ನನ್ ಸ್ವಂತ ಮಾಡ್ಕೊಳ್ಳಲ್ವಾ ನಿನ್ನಂತ ಗಂಭೀರ್ಯನ ನಾನ್ ಮದ್ವೆ ಮಾಡ್ಕೊಳ್ಳೋದ ಕನ್ಸಲು ಆಸೆ ಇಟ್ಕೋಬೇಡ ನಿನ್ ಕುತ್ತಿಗೆ ತಾಳೆ ಕಟ್ಟೋಗಿಂತ ನನ್ ಕುತ್ತಿಗೆ ನೇಣ್ ಹಾಕೊಂಡ್ ಸಾಯೋದ್ ಮೇಲು ಹುಟ್ಟಿದ ಹಬ್ಬ ದಿವಸ ಸಾಯೋ ಮಾತು ಯಾಕಾಡ್ತೀಯ ಗಣೇಶ ಇಲ್ಲಿಂದ ಹೋಗ್ತೀಯ ಇಲ್ವೋ ವಾತಾವರಣ ಹಿತವಾಗಿದೆ ಇಲ್ಲೇ ಇದ್ದೀನಿ ಗಣೇಶ ನೀನ್ ಇಲ್ಲಿಂದ ಒಳ್ಳೆ ಮಾತಲ್ಲಿ ಹೋದೇ ಇದ್ರೆ ಇಲ್ಲೇ ಕೆಳಗೆ ಮಲಗಿಸ್ಬಿಟ್ಟು ನಿನ್ ಮೇಲೆ ತಾಂಡವ ನೃತ್ಯ ಆಡ್ಬಿಡ್ತೀನಿ ನೃತ್ಯ ಆಡ್ತೀಯಾ ನಾನ್ ರೆಡಿ ನಿನ್ ನಾಚಿಕೆ ಮಾನ ಮರ್ಯಾದೆ ಏನಿಲ್ವೇನೆ ರೆಡಿ ಆಯ್ತೆ ಹೋಗ ದಿನ ಕೆಜಿಗಟ್ಲೆ ಹಂದಿ ಮಾಂಸ ತಿಂತಾನೆ ಅಂತ ಕಾಣಿಸುತ್ತೆ ಒಳ್ಳೆ ರಾಕ್ಷಸ ಇದ್ದಂಗಿದ್ದಾನೆ ಅಲ್ಲ ಅವಳತ್ತೇನೋ ಕಡ್ದು ಬಿಡ್ತೀನಿ ಅಂತ ಜಂಬ ಕುಚ್ಕೊಂಡ್ ಬಂದ್ಬಿಟ್ಟೆ ಇಲ್ಲಿ ಇವ್ ನೋಡಿದ್ರೆ ನನ್ನನ್ನು ಇಸ್ತ್ರಿ ಮಾಡೋಂಗ್ ಕಾಣಿಸ್ತಿದ್ದಾನೆ ಏನಾರ ಅಲ್ಲಿ ಒಂದ್ ಟೈಮ್ ನೋಡೇ ಬಿಡ್ತೀನಿ ಕೇರ್ಲೆಸ್ ಇದ್ದಾನೆ ಗಣೇಶ ಇವನ್ ದಂಡಕ್ಬೇಕ ನೀನೇ ನಂಗೆ ಸಹಾಯ ಮಾಡ್ಬೇಕಪ್ಪ ಏನ ಗಣೇಶ ಒಬ್ಬನೇ ಹುಚ್ಚುಚ್ಚ ಮಾತಾಡ್ಕೊಂಡಿದ್ಯಾ ಏನ್ ಸಮಾಚಾರ ನಿನಗೆ ತಿಕ್ಲಿಡ್ಸೋದಕ್ಕೆ ಏನಂದೆ ಅಲ್ಲೇ ನಿಂತ್ಕೋ ಇನ್ನೊಂದ್ ಹೆಜ್ಜೆ ಮುಂದಿಟ್ರೆ ನಿನ್ ಸಾವ ನಾನ್ ಕರಿಬೇಕಾಗುತ್ತೆ ನನ್ ಸಾವ ಹೌದು ಸಿನಿಮಾ ಸ್ಟಾರ್ ಟೈಗರ್ ಪ್ರಭಾಕರ್ ಗೊತ್ತಾ ಅವರಿಗೆ ಮಸಲ್ ಮೇಂಟೈನ್ ಮಾಡೋದಕ್ಕೆ ಹೇಳ್ಕೊಟ್ಟಿದ್ದೆ ಗಣೇಶ ಸಾಹಸ ಸಿಂಹ ವಿಷ್ಣುವರ್ಧನ್ಗೆ ಒಟ್ಟಿಗೆ 15-20 ಜನರ ಜೊತೆ ಫೈಟಿಂಗ್ ಮಾಡೋದಕ್ಕೆ ಹೇಳ್ಕೊಟ್ಟಿದ್ದೆ ಗಣೇಶ ರೆಬಲ್ ಸ್ಟಾರ್ ಅಂಬರೀಷಿಗೆ ವಾಕಿಂಗ್ ಸ್ಟೈಲ್ ಹೇಳ್ಕೊಟ್ಟಿದ್ದೆ ಗಣೇಶ ಅದನ್ನೇ ಅಷ್ಟೆಲ್ಲ ಮಾಡಿ ನೀನ ಗಣೇಶ ನಾನಲ್ಲ ಆ ಗಣೇಶ ಹಂಗ ಹೇಳು ಮತ್ತೆ ಈಗ ನೀನಾಗ್ ಬಂದಿದ್ದು ನಿನ್ನ ಬೆಂಡೆತ್ತಿ ಬ್ರೇಕ್ ಹಾಕೋದಕ್ಕೆ ನೀನಾ ಅಲ್ಲ ನಿಮ್ಮ ಅಪ್ಪ ಉಫ್ ಅಂದ್ರೆ ಊಸ್ತಾಗ್ಬಿಡ್ತೇನೆ ನನ್ ಮಗನ
ಲೋ ಕೃಷ್ಣ, ಏನಪ್ಪಾ ಹಸು ಕೆಚ್ಚಲಿಂದ ಬರೋ ಬಿಸಿ ಬಿಸಿ ಹಾಲು ಕುಡಿದು ನಿನ್ ಮೈನ ಬಿಸಿ ಮಾಡ್ಕೊಳ್ಳೋ. ನೀನ್ ಹೇಳ್ದಂಗೆ ಹಾಲು ಕುಡಿದ ತಕ್ಷಣ ಮೈ ಬಿಸಿ ಆಗುತ್ತಪ್ಪ. ಆದ್ರೆ ಅಮ್ಮನ ಮುಖ ನೋಡ್ತಿದ್ದಂಗೆ ಮೈಯೆಲ್ಲ ತಣ್ಣಗಾಗ್ಬಿಡುತ್ತೆ. ಯಾಕಪ್ಪ? ನೀನ್ ಅಪ್ಪ ಆಗೋವರೆಗೂ ಆಗಿರುತ್ತಪ್ಪ, ಆಮೇಲೆಲ್ಲ ಸರಿ ಹೋಗುತ್ತಪ್ಪ. ನಾನು ಅಪ್ಪ ಆಗೋದು ಯಾವಾಗಪ್ಪ? ನಿನ್ ಹೆಂಡತಿ ಮನೆಗೆ ಬಂದ್ಮೇಲಪ್ಪ. ನನ್ ಹೆಂಡತಿ ಯಾವಾಗ ಮನೆಗೆ ಬರ್ತಾಳಪ್ಪ? ನಿಮ್ಮ ಅಮ್ಮನಿಗೆ ವರದಕ್ಷಿಣೆ ಅನ್ನೋ ಪೆಡಂಭೂತ ಬಿಟ್ಟೋದ್ಮೇಲಪ್ಪ. ಆ ಪೆಡಂಭೂತ ಯಾವಾಗ ಬಿಡುತ್ತಪ್ಪ? ಅದು ಗೊತ್ತಾಗದೆ ನಾನು ಒದ್ದಾಡ್ತಾ ಇದ್ದೀನಿ. ಲೋ ಕೃಷ್ಣ, ಏನಪ್ಪ? ಚಿನ್ನದಂತ ಹುಡುಗಿ ಲಕ್ಷ್ಮಿನ ನಿನಗೆ ಮದುವೆ ಮಾಡಿಸ್ಬಿಟ್ವಿ. ನಿಮ್ಮಮ್ಮ ವರದಕ್ಷಿಣೆ ಒಡವೆ ತರ್ಲಿಲ್ಲ ಅಂತ ಅವಳ ಮನೆಗೆ ಸೇರಿಸಲಿಲ್ಲ. ನಿಮ್ಮಮ್ಮನಿಗೆ ಯಾವ ಬುದ್ಧಿ ಬರುತ್ತೋ ಏನೋ. ನೀನೇ ತಾಳಿ ಕಟ್ಟು ಗಂಟಿ ತಾನೆ ಸಣ್ಣ ದಬಾಯಿಸೋದು. ಅವಳನ್ನ ದಬಾಯಿಸ್ಬೇಕು, ಅವಳ ಅಹಂಕಾರ ಅಳಿಸ್ಬೇಕು, ಅವಳ ಕೊಬ್ಬು ಕಲಿಸ್ಬೇಕು ಅಂತ ಆಗ ನನಗೆ ಆವೇಶ ಬರುತ್ತೆ. ಆದ್ರೆ ಅವ್ರ ಕಣ್ಣು ನೋಡಿದ ತಕ್ಷಣ ನನ್ನ ಆವೇಶ ಎಲ್ಲ ಕರಗಿ ನೀರಾಗಿ ಹರಿದು ಬಿಡುತ್ತೆ. ಅದೇ ನನ್ ವೀಕ್ನೆಸ್. ನಿಮ್ಮ ಅಮ್ಮನೆ ಬರಬಾರ್ದು ಬರ, ವಾಂತಿ ಬೇದಿ ಬರ, ಕಾಲ್ರ ಬರ, ಬಂಚಾಪೆ ಸುತ್ಕೊಂಡು ಸತ್ ಹೋಗ್ಲಿ ಅಂತ ಶಾಪ ಹಾಕ್ತಿದ್ದೀರೇನ್ರಿ? ನಾನು ಅಷ್ಟೊಂದ್ ಬೇಗ ಸಾಯೋಳಲ್ಲ ರೀ. ಅಚ್ಚೆ ನಿನಗೆಲ್ಲ ಹೇಳಿದ್ದು ಅಲ್ವೇನಾ? ಮತ್ತಿನ್ಯಾರಿಗೆ? ಅದು ಅದು ನಿಮ್ ಸೊಸೆಗೆ. ಅವಳು ಬೇಗ ಗೊಟ್ಟಕ್ಕಂದ್ರೆ ಇವ್ನು ಇನ್ನೊಂದು ಮದುವೆ ಮಾಡ್ಬೋದಲ್ಲ ಅಂತ. ಸರಿ ಸರಿ, ಮಾತ್ ನಿಲ್ಸಿ ಹಾಲ್ ಸುರಿರಿ. ಆತಪ್ಪ. ಅಮ್ಮ ಅಮ್ಮ ಸಾಕಮ್ಮ, ಜನ ಯಜ್ಞಮುಖ ಬೈತಾರೆ ಸಾಕಮ್ಮ. ಅಮ್ಮ ಬ್ಯಾಡ್ವೆ, ನೀರ್ ಹಾಕಿದ್ರೆ ತಗೊಳ್ಳೋರೆಲ್ಲ ನೀರ್ ಹಾಕಂದ್ರೆ ಬಡ್ಡಿ ಮಗನ ಅಂತ ಬೈತಾರೆ ಕಣೆ. ಬ್ಯಾಡ್ವೆ. ಆಹಾ, ಕರೆಕ್ಟ್ ಬೈದಿದ್ದಾರೆ. ಬಡ್ಡಿ ವ್ಯಾಪಾರ ಮಾಡೋ ಭಾಮನ ಮಗ ತಾನೆ, ಅದಕ್ಕೆ ಬಡ್ಡಿ ಮಗ ಅಂತ ಬೈದಿದ್ದಾರೆ ಅಲ್ವಾ ಬಾಮ? ರೀ, ನೀವ್ ಸ್ವಲ್ಪ ಮುಚ್ಕೊಂಡಿರ್ತೀರಾ ಬಾಯ್ನ? ಕೃಷ್ಣ, ನನ್ ಬೈದವ್ರಿಗೆ ಹೇಳು, ನಮ್ಮ ಹಾಗೆ ಗಟ್ಟಿ ಹಾಲು ಕೊಡೋರು ಸುತ್ತಮುತ್ತ ಯಾರು ಇಲ್ಲ ಅಂತ. ಇಷ್ಟ ಆದ್ರೆ ತಗೊಳ್ಳಿ, ಕಷ್ಟ ಆದ್ರೆ ಬಿಡ್ಲಿ. ನಮ್ ಹಾಲಿಗೆ ಅವನಲ್ದಿದ್ರೆ ಅವನ ಅಪ್ಪನಂತ ಅವ್ನ್ ಸಿಗ್ತಾನೆ ಗಿರಾಕಿ. ತಗೊಂಡೋಗಿ ಎಲ್ಲರಿಗೂ ಸರಿಯಾಗಿ ಅಳದ್ ಹಾಕಿ ದುಡ್ಡು ಇಸ್ಕೊಂಡ್ ಬಾ. ಏನೋ ಕಳ್ಳ, ಇಷ್ಟೊತ್ತಾದ್ರೂ ನಿದ್ದೆ ಮಾಡ್ತಾ ಇದೀಯಾ? ಸೋಮಾರಿ, ಇವತ್ತು ಒಂಟಿಯಾಗಿ ಸಿಕ್ಕಿದೀಯಾ? ಮಾಡ್ತೀನಿರು. ಯಾರಮ್ಮ ನೀನು? ನನ್ ಮೈ ಮೇಲೆ ಯಾಕೆ ಬೀಳ್ತಿದ್ಯಾ? ಯಾರು ಕೇಳ್ತಾರಲ್ಲಪ್ಪ. ನಾನ್ ಯಾರಮ್ಮನ? ನಿನ್ನ ಅಜ್ಜಿ. ಹೆಣ್ಣು ಹುಡುಗಿಯಾಗಿ ಅವಳು ರೋಡಿ ತರ ಬಿಹೇವ್ ಮಾಡ್ತಿದ್ಯಲ್ಲಮ್ಮ. ಅಯ್ಯಯ್ಯೋ, ಕಾಲೇಜ್ ಟೂರ್ಗೆ ಒಂದು ವಾರ ನಿನ್ನ ಬಿಟ್ಟು ಹೋಗಿದ್ದಕ್ಕೆ ನನ್ನನ್ನೇ ಮರ್ತು ಬಿಟ್ಯಾ? ನಿನಗೋಸ್ಕರ ಹಗಲು ರಾತ್ರಿ ತಪಸ್ಸು ಮಾಡಿದ ಈ ರಾಧೇನ ಯಾರು ಅಂತ ಕೇಳಿದ್ಯಾ? ಗಣೇಶ. ಗಣೇಶ? ಓ, ಇಲ್ಲೆಲ್ಲೋ ಗಣೇಶನ್ ಲವರ್ ಇರ್ಬೇಕು. ಮತ್ತೆ ನೀನು ಕಾಲೇಜ್ ಟೂರ್ಗೆ ಹೋಗ್ತೀನಿ ಅಂತ ನನಗೆ ಹೇಳಲಿಲ್ಲ ನೀನು? ಅದಕ್ಕ ನನ್ ಮೇಲ್ ಕೋಪ? ಸಾರಿ ಗಣೇಶ, ನಮ್ ಕಾಲೇಜಲ್ಲಿ ಟೂರ್ ಅರೇಂಜ್ ಮಾಡಿದ್ರು. ನಾನು ಗಣೇಶನ್ ಬಿಟ್ಟು ಬರಲ್ಲ ಅಂತ ಎಷ್ಟೆಷ್ಟು ಹೇಳ್ದೆ. ಅದಕ್ಕೆ ನಮ್ ಫ್ರೆಂಡ್ಸ್ ಎಲ್ಲ ಗಣೇಶನ್ ಗಲಾಟೆ ಅಂತ ಗಲಾಟೆ ಮಾಡ್ಬಿಟ್ರು. ನೀನ್ ಹೇಳಿ ಹೋಗೋಣ ಅಂತ ಬಂದೆ. ನೀನ್ ಮೈಸೂರ್ಗ್ ಹೋಗಿದ್ಯಾ ಅಂತ ಗೊತ್ತಾಯ್ತು, ಅದಕ್ಕೆ ಹಾಗೆ ಹೋಗ್ಬಿಟ್ಟೆ. ಅಚ್ಚರಿ, ಏನಿದು ತಲೆಲ್ ಬ್ಯಾಂಡೇಜು? ಅದು ಸ್ಮಾಲ್ ಆಕ್ಸಿಡೆಂಟ್ ಆಯ್ತಲ್ವಾ? ಆಕ್ಸಿಡೆಂಟಾ? ಅಂತ ಗಾಬರಿ ಪಡುವಂತದ್ದೇನೂ ಇಲ್ಲ, ಎಲ್ಲ ಸರಿಯಾಗ್ಬಿಡುತ್ತೆ. ತುಂಬಾ ನೋವಾಯ್ತಾ? ಹೌದು. ಆ ನೋವಿಗೆ ಔಷಧಿ ನನ್ನ ಹತ್ರ ಇದೆ, ಕೊಡ್ಲಾ? ಕೊಡು. ಕೊಡ್ಲಾ? ಕೊಡು. ಕೊಡ್ಲಾ? ಕೊಡು. ಅಪ್ಪ, ಯಾಕಪ್ಪ ಹೊಸ ಹಂಗ ಒಂದೇ ಸಮಯ ಬಡ್ಕಂತೈತೆ? ಬೆದೆಗ್ ಬಂದ್ಬಿಟ್ಟಿದೆ ಮಗ. ಹಂಗಂದ್ರೆ ಅದಕ್ಕೆ ಗಂಡ್ ಬೇಕು ಅಂತ ಅರ್ಥ. ಹಂಗ? ಅಮ್ಮ 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 ಅಮ್ಮ. ಏ ಕೃಷ್ಣ, ಸಾಕು ನಿಲ್ಸು. ನಿಲ್ಸು ಸಾಕು, ಇಲ್ಲಾಂದ್ರೆ ಒನಕೆ ತಂದು ಬಾಯಿಗೆ ತುರುಕ್ಬಿಡ್ತೀನಿ.
ರೀ ಏನಾಗಿದ್ರಿ ಇವನಿಗೂ ಹಸುಗು? ಅಮ್ಮ ಆ ಹಸು ಯಾಕೆ ಕೂಗ್ತಿದೆ ಗೊತ್ತಾ? ಗಂಡ ಬೇಕು ಅಂತ. ನಾನ್ ಯಾಕೆ ಕೂಗ್ತಿದ್ದೀನಿ ಗೊತ್ತಾ? ಹೆಂಡತಿ ಬೇಕು ಅಂತ ಅಲ್ವಾಪ? ಹೌದಪ್ಪ. ಭಾಮ, ಸಮಯಕ್ಕೆ ಸರಿಯಾಗಿ ಹಸುಗಳಿಗೂ ಎಮ್ಮೆಗಳಿಗೂ ಜೋಡಿ ಕೂಡಿಸ್ತೀವಿ. ಹಾಗೆ ಪ್ರಾಯಕ್ಕೆ ಬಂದಿರೋ ಮಗನಿಗೆ ಸಮಯಕ್ಕೆ ಸರಿಯಾಗಿ ಜೋಡಿ ಕೂಡ ಹಾಕೋದು ಧರ್ಮ ಅಲ್ವೇನೆ? ಸಾಕ್ ಮುಚ್ಕೊಳ್ರಿ ಬಾಯಿನ. ಹಸುಗಳಿಗೂ ಎಮ್ಮೆಗಳಿಗೂ ಜೋಡಿ ಕೂಡ್ಸಿದ್ರೆ ಚೆನ್ನಾಗಿ ಹಾಲು ಸಿಗುತ್ತೆ, ನಮ್ಮನೆ ಕಬ್ಬಿಣದ ಪೆಟ್ಟಿಗೆನೂ ತುಂಬುತ್ತೆ. ಈ ನನ್ನ ಮಗನಿಗೆ ಜೋಡಿ ಕೂಡ್ಸಿದ್ರೆ ಏನ್ ಸಿಗುತ್ತೆ? ಮಣ್ಣು. ನಮ್ಮ ವಂಶ ಉದ್ಧಾರ ಆಗುತ್ತೆ ಕಣೆ. ಇವನ್ ನೋಡಿದ್ರೆ ನನ್ ಕರಳೆ ಕಿತ್ತು ಬರುತ್ತೆ. ಮದುವೆ ಆಗಿ ಇಷ್ಟು ದಿವಸ ಆದ್ರೂ ಹೆಂಡತಿ ಜೊತೆ ಸಂಸಾರ ಮಾಡದೆ ಒಂಟಿಯಾಗಿ ಜೀವನ ಎಲ್ಲ ಹಾಳು ಮಾಡ್ಕೊಂತಿದ್ದಾನಲ್ಲ ಅಂತ. ಅಪ್ಪ, ನೀನ್ ತುಂಬಾ ಒಳ್ಳೆಯವನು. ಬಾಮ, ದೊಡ್ಡ ಮನಸ್ಸು ಮಾಡಿ ಗಂಡ ಹೆಂಡನ ಒಂದ್ ಮಾಡಿ ಪುಣ್ಯ ಕಟ್ಕೊಳೆ. ಹಂಗಂತೀರಾ? ಹಾಗಾದ್ರೆ ನಮ್ ಸೊಸೆನ ಮನೆಗ್ ಕರ್ಸ್ಕೊಳ್ತೀನಿ. ಹಂಗ ನಾನು ಕರ್ಕೊಂಡ್ ಬರ್ತೀನಿ. ಅಮ್ಮ, ನೀನು ಒಳ್ಳೆಯವಳು. ನಾನ್ ಹೇಳ್ದಷ್ಟು ವರದಕ್ಷಿಣೆ ಒಡವೆನ ತಂದು ಕೊಟ್ರೇನೆ ಅವಳನ್ನ ಈ ಮನೆಗೆ ಸೇರ್ಸೋದು, ಇಲ್ದಿದ್ರೆ ಇಲ್ಲ. ಅಲ್ಲಿವರೆಗೆ ನಾನು ಹೇಳಿದ ಕೇಳ್ಕೊಂಡು ಬಾಯಿ ಮುಚ್ಕೊಂಡು ಬಿದ್ದಿರೋ. ಬಾಯಿ ಮಣ್ಣ. ಈಗೇನ್ರಿ ಕೆಲ್ಸ? ಬಟ್ಟೆ ಒಗಿತಿದ್ದೀನಲ್ಲೇ. ಅದಾದ್ಮೇಲೆ ಗೊತ್ತು, ಸ್ಟ್ರಾಂಗ್ ಆಗಿ ಬಿಸಿ ಬಿಸಿಯಾಗಿ ಕಾಫಿ ತಂದ್ಕೊಡ್ಬೇಕು. ತಂದ್ಕೊಡ್ತೀನಿ. ಅಷ್ಟ್ ಮಾಡಿ. ವೆಲ್ಕಮ್ ಸೂಸು ಚಿತ್ರಾಗೆ. ಸೂಸು ಅಂದ್ರೆ ಸೂಪರ್ ಸುಂದರಾಂಗಿ ಅಂತ. ಸೂಪರ್ ಸುಂದರಾಂಗಿ ಚಿತ್ರಾಗೆ ಈ ಬಡವನ ಸ್ವಾಗತ. ನೀವು ಬಡವರ? ಐ ನೆವರ್ ಮೈಂಡ್, ಯು ನಾಟಿ. ಕೋಟಿಗಿಂತ ಹೆಚ್ಚು ಬೆಲೆ ಬಾಳೋ ಈ ಬ್ಯೂಟಿ ಮುಂದೆ ನಾನ್ ಬಡವನೇ. ನನ್ನ ಕಂಡ್ರೆ ನಿಮ್ಗೆ ಇಷ್ಟ ಲವ್ ಇದೆ ಡಾರ್ಲಿಂಗ್? ಇಲ್ದೇ ಇರುತ್ತಾ? ನಾನ್ ಅಜ್ಜಿನ ಅಂದ್ರೆ ಸಪ್ತ ಸ್ವರ್ಗದಲ್ಲಿರೋ ನಿಮ್ ಅಜ್ಜಿ ಆಶೀರ್ವಾದ ನಿನ್ನ ಸದಾ ಇರುತ್ತಲ್ವಾ? ಏನು ನನಗ್ ಗೊತ್ತಿಲ್ಲಪ್ಪ. ನನಗ್ ಗೊತ್ತು. ಹೇಗೆ? ನಿಮ್ಮ ಅಜ್ಜಿ ತಾತ ಇಬ್ರು ಹೀಗ್ ಬೊಚ್ಚ ಬಾಯಿ ಬಿಟ್ಕೊಂಡು ನನ್ ಕನ್ಸಲ್ ಬಂದಿದ್ರು. ಏನ್ ಹೇಳಿದ್ರು? ಹೀಗ್ ಹೇಳಿದ್ರು, ಮಗು ಗಣೇಶ. ಗಣೇಶ ಅಂದ್ರೆ ನಿನ್ನ? ಹೌ ವೆರಿ ಸ್ಯಾಡ್. ಅಲ್ಲಲ್ಲ, ಹಾಗೆ ಹೇಳಲಿಲ್ಲ. ಅವರು ಗಣೇಶನ್ ಮಹಾಭಕ್ತರಂತೆ. ಅಯ್ಯಪ್ಪ ಸ್ವಾಮಿ ಭಕ್ತರು ಎಲ್ರನ್ನು ಸ್ವಾಮಿ ಸ್ವಾಮಿ ಅನ್ನಲ್ವೇ? ಹಾಗೆ ಇವರು ಎಲ್ರು ಗಣೇಶ ಗಣೇಶ ಅಂತಾರಂತೆ. ನಾನ್ ನನ್ನ ಹೆಸರು ವಿಜಯ ಅಂತಾನೆ ಹೇಳ್ದೆ. ಓ, ಅದಕ್ಕೆ ಇರ್ಬೇಕು ನಮ್ಮನೇಲೂ ಗಣೇಶನ್ ಫೋಟೋ, ಗಣೇಶನ್ ವಿಗ್ರಹ, ಆಮೇಲೆ ನಮ್ಮನೆ ರೋಡ್ ನಲ್ಲೂ ಗಣೇಶನ್ ಇಟ್ಟಿರೋದು. ಹೌದೌದು, ಗಣೇಶನು ಬ್ರಹ್ಮಚಾರಿನೇ ಅಲ್ವಾ? ಅವನಿಗೆ ಅದ್ರ ಕಷ್ಟ ಚೆನ್ನಾಗಿ ಗೊತ್ತಾಗಿ ಲವರ್ಸ್ ಗಳಿಗೆ ತುಂಬಾ ಸಹಾಯ ಮಾಡ್ತಾನೆ ಬಿಡು. ಇರ್ಬೇಕು. ಹೌದು, ನಮ್ಮಜ್ಜಿ ನಿಮ್ಮ ಕನ್ಸಲ್ ಬಂದು ಏನ್ ಹೇಳಿದ್ರು? ಓ, ಟ್ರ್ಯಾಕೆ ಚೇಂಜ್ ಆಗ್ಬಿಟ್ಟಿತ್ತು. ಅವ್ರು ಹೇಳಿದ್ರು, ನನ್ ಮೊಮ್ಮಗಳು ಚಿತ್ರ ನೀನು ಅಂದ್ರೆ ಪ್ರಾಣನೇ ಬಿಡ್ತಾಳೆ, ನೀನು ಅವಳನ್ನೇ ಮದುವೆ ಆಗ್ಬೇಕು ಅಂತ ಪ್ರಮಾಣ ಮಾಡಿಸ್ಕೊಂಡ್ರು. ಹೌದಾ? ಹಾಗಾದ್ರೆ ಮದ್ವೆ ಫಿಕ್ಸ್ ಮಾಡ್ಬಿಡಿ ಅಂತ ನಮ್ಮ ಅಪ್ಪನ್ ಹೇಳ್ಬಿಡ್ಲಾ? ಅವಸರ ಪಡ್ಬೇಡ ಚಿನ್ನ, ಅದಕ್ಕೂ ಮೊದ್ಲು ನಾನ್ ಮಾಡ್ಬೇಕಾಗಿರೋ ಕೆಲ್ಸ ಬಹಳಷ್ಟಿದೆ. ಅದನ್ನೆಲ್ಲ ಮದ್ವೆ ಮಾಡ್ಕೊಂಡ್ಮೇಲ್ ಮಾಡಿ. ಬೇಗ ಮದುವೆ ಮಾಡ್ಕೊಂಡ್ರೆ ಅದ್ರಲ್ಲಿ ಥ್ರಿಲ್ ಇರಲ್ಲ. ನಿಧಾನ ಲವ್ ಮಾಡ್ತಾ ಮಾಡ್ತಾ ಕರ್ಕೊಳಕಾದ್ರೆ ಕ್ಲೈಮ್ಯಾಕ್ಸ್ ಬಂದಾಗ ಮದುವೆ ಆಗ್ಬೇಕು. ಸದ್ಯಕ್ಕೆ ಲವ್ ಮಾಡೋಣ ಬಾ. ಯಾರೋ ಬರ್ತಿರೋ ಹಾಗಿದೆ. ಒಂದ್ ಕೆಲ್ಸ ಮಾಡೋಣ, ಸಂಜೆ ಲವ್ ಸ್ಪಾಟ್ ಅಲ್ಲಿ ಮೀಟ್ ಮಾಡಿ ಲವ್ ಮಾಡೋಣ. ಓಕೆ, ಬಾಯ್. ನೀನ್ ಇಷ್ಟೊತ್ತಾರ ಬರೆದಿರೋದು ನೋಡಿ ನನಗೆ ಹೆಚ್ಚಾಗ್ಬಿಟ್ಟಿತ್ತು ಶುಗರು. ಹೋಗು, ಗುಡ್ ಲಕ್. ಯಾಕೆ ದಾನಿ ಮುಖ ಒಂಥರ ಬಾಡೋಗಿದೆ? ಯಾಕೂ ಇಲ್ಲ. ಅವಳು ಬಂದು ನಿನ್ ತಲೆ ಕೆಡ್ಸಿರ್ಬೇಕು. ಡೋಂಟ್ ವರಿ ಡಾರ್ಲಿಂಗ್, ಪ್ರಣಯದ ಸಮುದ್ರದಲ್ಲಿ ನಿಮ್ಮನ್ನ ಮುಳುಗಿಸ್ತೀನಿ, ಮುತ್ತಿನ ಮಳೆಯಲ್ಲಿ ನಿಮ್ಮನ್ನ ನೆನೆಸ್ತೀನಿ, ನನ್ನ ಪ್ರೇಮಾಮೃತನ ನೀವು ಸವಿಯೋ ಹಾಗೆ ಮಾಡ್ತೀನಿ. ನನ್ಗೆ ಅದೇ ಬೇಕಾಗಿರೋದು. ಕೂತ್ಕೋ. ಯಾಕೆ? ಇದು ಆಫೀಸ್ ಅಲ್ವಾ? ನಾವಿಬ್ರು ಪ್ರಣಯದ ಮತ್ತೆ ಮೈ ಮಾಡ್ತಿರುವಾಗ
ಆಫೀಸ್ ಸ್ಟಾಫ್ ಯಾರಾದ್ರು ಬಂದು ಬಾಗಿಲು ತಟ್ಟಿದ್ರೆ ನಮ್ ಪ್ರಣಯ ಭಂಗ ಆಗಲ್ವಾ? ಯು ಆರ್ 100% ಕರೆಕ್ಟ್ ಡಾರ್ಲಿಂಗ್. ಲವ್ ಮಾಡಕ್ಕೆ ಬೇರೆ ಜಾಗನೇ ಇದೆ. ನಾನ್ ನಿಮ್ಮನ್ನ ಅಲ್ಲಿ ಅಟ್ರಾಕ್ಟ್ ಮಾಡ್ತೀನಿ. ಬಾಯ್. See you darling. ಊಟನೂ ಇಲ್ಲ, ಟಿಫನ್ನು ಇಲ್ಲ. ಹಳ್ಳಿಯಿಂದ 10 ಮೈಲಿ ನಡ್ಕೊಂಡ್ಬಂದು ಪಟ್ನಾ ಸೇರೋಷ್ಟೊತ್ತಿಗೆ ಸಾಕಾಗೋಯ್ತು. ಬರೋ ಅವಸರದಲ್ಲಿ ಗಣೇಶ ಓಡಿಸೋ ಆಟೋ ನಂಬರ್ ತರೋದೇ ಮರ್ತು ಬಿಟ್ಟಲ್ಲ. ಮನೆಗೆ ಹೋಗಿ ಹೇಳೋಣ ಅಂದ್ರೆ ಗುಟ್ಟಿನ ವಿಚಾರ. ಏನ್ ಮಾಡೋದು? ಈಗ ಹೆಂಗ್ ಹುಡುಕೋದು ಅವನ್ನ? ಇಲ್ಲಿ ಬನ್ನಿ ಇಲ್ಲಿ. ಅದ್ಯಾವ ದೊಡ್ಡ ವಿಷಯ ರೀ? ಈ ಕ್ಯಾಲೆಂಡರ್ ನಲ್ಲಿ ಇರೋನಾದ್ರೆ ತುಂಬಾ ಕಷ್ಟ. ನಿಮ್ ಗಣೇಶನ್ನ ಈಸಿಯಾಗಿ ಹುಡುಕ್ಬೋದು. ಹಂಗಂತೀಯ? ಗಣೇಶನ ಹುಡುಕಿ ಬಹಳ ಸುಸ್ತಾಗೋಯ್ತು. ಎಲ್ಲಿದ್ದಾನೆ ಅಂತ ಬೇಗ ಹೇಳಪ್ಪ. ಬಸವನಗುಡಿಯಲ್ಲಿರೋನು ದೊಡ್ಡ ಗಣೇಶ, ಮಲ್ಲೇಶ್ವರಂನಲ್ಲಿರೋನು ಗುಡ್ಡದ ಗಣೇಶ, ಈ ಸದಾಶಿವನಗರದಲ್ಲಿ ಇದಾನಲ್ಲ ಸ್ವಲ್ಪ ದುಡ್ಡೋನು ಶಕ್ತಿ ಗಣೇಶ. ಅದಲ್ಲಪ್ಪ. ಯಾರು ಅಲ್ವಾ? ಇವ್ರ್ಯಾರು ಅಲ್ಲ ಅಂದ್ರೆ ಒಂದ್ ಕೆಲಸ ಮಾಡಿ, ಈ ಗಣೇಶನ ಹಬ್ಬದ ದಿವಸ ಬೆಂಗಳೂರಿಗೆ ಬಂದ್ಬಿಟ್ರೆ ಗಲ್ಲಿ ಗಲ್ಲಿಲೂ ಗಣೇಶನ್ ಕೂರ್ಸಿರ್ತಾರೆ. ಅದ್ರಲ್ಲಿ ನೋಡಿ ನಿಮ್ ಗಣೇಶ ಯಾರು ಅಂತ ಸೆಲೆಕ್ಟ್ ಮಾಡಿ ಕರ್ಕೊಂಡು ಹೋಗ್ಬೋದು. ಅಯ್ಯಯ್ಯೋ, ಆ ಗಣೇಶ ಅಲ್ಲಪ್ಪ, ನನ್ ಮಗನ ಭಾಮೈದ ಆಟೋ ಡ್ರೈವರ್ ಗಣೇಶ. ಓ ಅವನಾ? ನನಗ್ ಗೊತ್ತಿಲ್ಲ. ಭಾಮ, ಭಾಮ, ಭಾಮ. ಬಾಮ, ಕೂತ್ಕೋ ಕೂತ್ಕೋ. ತಗೋ ಹಾಲು. ನನ್ ಕಂಡ್ರೆ ಅದೆಷ್ಟು ಪ್ರೀತಿರಿ. ಎಷ್ಟೇ ಆಗ್ಲಿ ನಾನ್ ನಿನ್ ಹೆಂಡತಿ ಅಲ್ವಾ? ಅಲ್ಲ ಗಂಡ ಅಲ್ವಾ? ತಗ. ನೀವು ಕೊಡೋ ಹಾಲ್ನ ದಿನಾ ಕುಡಿಯೋದ್ರಿಂದ ಎಷ್ಟು ಚೆನ್ನಾಗಿ ನಿದ್ರೆ ಬರುತ್ತೆ ಗೊತ್ತಾ? ಜಗತ್ತೇ ಮೈ ಮರೆಯೋ ಹಾಗೆ ಮೈ ಮರೆತು ನಿದ್ರೆ ಮಾಡ್ತೀನಿ. ತಗೋ ತಗೋ. ಬಂದೇ ಇರಿ. ಇವತ್ತು ಪುಡಿ ಜಾಸ್ತಿ ಹಾಕಿದೀನಿ, ಬೆಳಗಾದವರು ಹೇಳ್ಬಾರ್ದು. ರೀ, ನಂಗೋಸ್ಕರ ದಿನ ನೀವೆಷ್ಟು ಕಷ್ಟ ಪಡ್ತಿದ್ದೀರಿ, ಆದ್ರೆ ನಿಮ್ಮನ್ನ ನಾನು ಒಂದು ದಿನನೂ ಪ್ರೀತಿಯಿಂದ ನೋಡ್ಕೊಂಡಿಲ್ಲ. ನನ್ನ ಕ್ಷಮಿಸಿದ್ರೆ. ಅಯ್ಯೋ, ನನ್ ಕಣ್ಣಿಗೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದೀರಲ್ರಿ. ಎಲ್ಲ ಹೇಳ್ಬೇಡ ಬಾಮ, ನನ್ಗೊಂಥರ ಆಗುತ್ತೆ. ಆ ಮಾತೆಲ್ಲ ಯಾಕೆ ಭಾಮ? ಇಷ್ಟು ದಿವ್ಸಕ್ಕೆ ನೀನು ಒಳ್ಳೆ ಬುದ್ಧಿ ಬಂತಲ್ಲ, ಅಷ್ಟ್ ಸಾಕು. ಅದೆಲ್ಲ ಯಾಕೆ? ನಿಮ್ ಪ್ರೀತಿಗ್ ಮಾರು ಹೋಗಿ ನಾನೇ ಹಾಲ್ ತಗೊಂಡ್ಬಂದಿದ್ದೀನಿ, ಕುಡೀರಿ. ನನಗೆ ಹಾಲು ಸೇರಲ್ಲ. ನೀವು ಹಾಲು ಕುಡಿದ್ರೇನೆ ನನ್ನನ್ನ ಕ್ಷಮಿಸಿದಿರಿ ಅಂತ ಅರ್ಥ. ನೋಡಿ, ನೀವು ನನಗೆ ಎಂತ ತಂದ ಹಾಲನ್ನ ನಾನ್ ಕುಡಿತೀನಿ, ನಾನ್ ತಂದಿರೋ ಹಾಲನ್ನ ನೀವು ಕುಡೀರಿ. ತಗೊಳ್ಳಿ. ಏನು ಇಷ್ಟೊತ್ತಾರು ಸಿಗ್ನಲ್ ಬರ್ಲಿಲ್ವಲ್ಲ? ಬಂದೆ ನನ್ನ ಮಗನೇ. ಅಪ್ಪ, ಬೇಗ ಬಾಗಿಲು ತೆಗಿಯಪ್ಪ, ಲಕ್ಷ್ಮಿ ಕಾಯ್ತಾ ಇರ್ತಾಳೆ, ನಮ್ ಬೇಗ ಹೋಗ್ಬೇಕು. ಸ್ವಲ್ಪ ಇರು ಮಗ, ತೆಗಿತೀನಿ. ನಿಮ್ಮಮ್ಮ ಇನ್ನೂ ಮಲಗಲಿಲ್ಲ. ಅವ ಕಾಳಿ ಇನ್ನೂ ಮಲಗಲಿಲ್ವಾ? ಆ ಮುದುಕಿ ಬದುಕಿರೋವರೆಗೂ ನಮಗಂತೂ ನೆಮ್ಮದಿಲ್ಲ ಬಿಡು. ಓ ಗ್ರಾಚಾರ, ನಾನ್ ನನ್ನ ಹೆಂಡತಿ ನೋಡ್ಬೇಕು ಅಂದ್ರೆ ಕದ್ದು ಮುಚ್ಚಿ ಹೋಗ್ಬೇಕು. ಎಷ್ಟ್ ದಿನದಿಂದ ಹೋಗ್ತಿದ್ಯೋ ಮಗ ನಿನ್ ಹೆಂಡತಿ ನೋಡೋಕೆ? ಯಾಕೆ ನಿಂಗ್ ಗೊತ್ತಿಲ್ವಾ? ಕಳಿಸ್ತ ನೀನೇ ತಾನೆ, ಮರ್ತೋಗೈತು ಮಗ. ನಾಳೆಗೆ 3